ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸ್ವಾಗತ. ಜೀವನದಲ್ಲಿ ಕೆಲವು ಆಕಸ್ಮಿಕ ಭೇಟಿಗಳು ನಮ್ಮ ನೆನಪಿನ ಬುತ್ತಿಯಲ್ಲಿ ಶಾಶ್ವತವಾಗಿ ಉಳಿದುಬಿಡುತ್ತವೆ. ಅಂತಹದ್ದೇ ಒಂದು ರೋಚಕ ಘಟನೆ ನನ್ನ ಜೀವನದಲ್ಲಿ ನಡೆಯಿತು. ಇಂದು ಆ ಕಥೆಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ. ನನ್ನ ಹೆಸರು ರೋಹನ್. ಅಂದು ನನಗೆ 26 ವರ್ಷ ವಯಸ್ಸು. ಈ ಘಟನೆ ನಡೆದು ಸುಮಾರು 6 ತಿಂಗಳು ಕಳೆದಿವೆ. ಕೆಲಸದ ನಿಮಿತ್ತ ನಾನು ದೆಹಲಿಯಿಂದ ಮುಂಬೈಗೆ ಪ್ರಯಾಣಿಸಬೇಕಾಗಿತ್ತು. ಅವಸರದಲ್ಲಿದ್ದ ಕಾರಣ ನನಗೆ ಸ್ಲೀಪರ್ ಬಸ್ಸಿನಲ್ಲಿ ಸಿಂಗಲ್ ಸೀಟ್ ಸಿಗಲಿಲ್ಲ. ಅನಿವಾರ್ಯವಾಗಿ ಡಬಲ್ ಸೀಟ್ ಬುಕ್ ಮಾಡಿದೆ. ಮಧ್ಯಾಹ್ನ 4 ಗಂಟೆಗೆ ದೆಹಲಿಯಿಂದ ಬಸ್ ಹೊರಟಿತು. ನನ್ನ ಪಕ್ಕದ ಸೀಟು ಖಾಲಿಯಿತ್ತು. ಬಹುಶಃ ಯಾರೂ ಬರಲಿಕ್ಕಿಲ್ಲ ಎಂದು ಭಾವಿಸಿ ನಾನು ಒಬ್ಬಂಟಿಯಾಗಿ ಕುಳಿತಿದ್ದೆ. ಆದರೆ ಸಂಜೆ 7 ಗಂಟೆಯ ಸುಮಾರಿಗೆ ಜೈಪುರದಲ್ಲಿ ಬಸ್ ನಿಂತಾಗ ಒಬ್ಬರು ಮಹಿಳೆ ಬಸ್ಸನ್ನು ಏರಿದರು. ಅವರ ಹೆಸರು ಕಾವ್ಯ. ನೋಡಲು ಸುಮಾರು 28-30 ವರ್ಷದವರಂತೆ ಕಾಣುತ್ತಿದ್ದರು. ಅವರ ಚಹರೆ ಮಾತ್ರ 22 ವರ್ಷದ ಯುವತಿಯಂತೆ ಅತಿ ಸುಂದರವಾಗಿತ್ತು. ಅವರು ಬಸ್ಸಿನೊಳಗೆ ಬರುತ್ತಿದ್ದಂತೆ ಎಲ್ಲರ ಗಮನ ಅವರತ್ತಲೇ ಇತ್ತು. ಅವರು ನಿಧಾನವಾಗಿ ನಡೆದು ಬಂದು ನನ್ನ ಪಕ್ಕದ ಸೀಟಿನ ಬಳಿ ನಿಂತರು. ಅವರು ನನ್ನ ಸೀಟ್ ನಂಬರ್ ನೋಡಿ, "ಇದು ನನ್ನ ಸೀಟು. ದಯವಿಟ್ಟು ನನ್ನ ಬ್ಯಾಗನ್ನು ಮೇಲೆ ಇಡುತ್ತೀರಾ?" ಎಂದು ಮೃದುವಾಗಿ ಕೇಳಿದರು. ನಾನು ತಕ್ಷಣ ಒಪ್ಪಿ ಅವರಿಗೆ ಸಹಾಯ ಮಾಡಿದೆ. ಇಷ್ಟು ಸುಂದರ ಮಹಿಳೆಯ ಜೊತೆ ಅಷ್ಟು ದೂರದ ಪ್ರಯಾಣ ಮಾಡಬೇಕಲ್ಲ ಎಂಬ ಸಂತೋಷ ನನ್ನ ಮನಸ್ಸಿನಲ್ಲೂ ಇತ್ತು. ಅವರು ಪಕ್ಕದಲ್ಲಿ ಬಂದು ಕುಳಿತರು ಮತ್ತು ಯಾರೋ ಪರಿಚಯಸ್ಥರಿಗೆ ಕರೆ ಮಾಡಿ ತಾವು ಬಸ್ಸಿನಲ್ಲಿರುವ ವಿಷಯ ತಿಳಿಸಿದರು. ಸ್ವಲ್ಪ ಸಮಯ ಇಬ್ಬರೂ ಮೌನವಾಗಿದ್ದೆವು. ನಂತರ ಅವರೇ ಮಾತು ಶುರು ಮಾಡಿದರು. "ನಿಮ್ಮ ಬಳಿ ಮೊಬೈಲ್ ಚಾರ್ಜರ್ ಇದೆಯೇ? ನಾನು ಮನೆಯಲ್ಲೇ ಮರೆತು ಬಂದಿದ್ದೇನೆ" ಎಂದರು. ನಾನು ಚಾರ್ಜರ್ ನೀಡಿದೆ. ಈ ಸಣ್ಣ ನೆಪದಿಂದ ನಮ್ಮ ನಡುವೆ ಸಂಭಾಷಣೆ ಆರಂಭವಾಯಿತು. ನಾನು ಧೈರ್ಯ ಮಾಡಿ, "ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ?" ಎಂದು ಕೇಳಿದೆ. ಅವರು ತಾವು ಮುಂಬೈಗೆ ಹೋಗುತ್ತಿರುವುದಾಗಿ ತಿಳಿಸಿದರು. ಕಾಕತಾಳೀಯವೆಂಬಂತೆ ನಾನೂ ಸಹ ಮುಂಬೈಗೆ ಕೆಲಸಕ್ಕಾಗಿ ಹೊರಟಿದ್ದೆ. ಮಾತು ಮುಂದುವರಿಯುತ್ತಾ ಅವರು ತಮ್ಮ ಪರಿಚಯ ಮಾಡಿಕೊಟ್ಟರು. ಅವರು ಮುಂಬೈ ಸಮೀಪದವರಾಗಿದ್ದು ಬ್ಯೂಟಿ ಪಾರ್ಲರ್ ಕೆಲಸ ಮಾಡುತ್ತಿದ್ದರು. ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಎಂದು ಹೇಳಿದೆ. ನಮ್ಮ ವಯಸ್ಸಿನ ಬಗ್ಗೆ ಮಾತು ಬಂದಾಗ ಅವರು ತಮಗೆ 33 ವರ್ಷ ಎಂದರು. ನಾನು ಆಶ್ಚರ್ಯದಿಂದ, "ನೀವು ನೋಡಲು ಇಂದಿಗೂ ಕಾಲೇಜು ಹುಡುಗಿಯಂತೆ ಇದ್ದೀರಿ" ಎಂದು ಹೊಗಳಿದೆ. ಅವರು ನಗುತ್ತಾ, "ಹೆಣ್ಣುಮಕ್ಕಳ ವಯಸ್ಸನ್ನು ಕೇಳಬಾರದು ಎಂಬುದು ನಿಮಗೆ ತಿಳಿದಿಲ್ಲವೇ?" ಎಂದು ತಮಾಷೆ ಮಾಡಿದರು. ಹೀಗೆ ಹರಟೆ ಹೊಡೆಯುತ್ತಾ ನಮ್ಮ ನಡುವಿನ ಸಂಕೋಚ ದೂರವಾಗಿ ಸ್ನೇಹ ಬೆಳೆಯಿತು. ರಾತ್ರಿ ಊಟಕ್ಕಾಗಿ ಬಸ್ ಒಂದು ಹೋಟೆಲ್ ಬಳಿ ನಿಂತಿತು. ನಾವಿಬ್ಬರೂ ಒಟ್ಟಿಗೆ ಕುಳಿತು ಊಟ ಮಾಡಿದೆವು. ಊಟದ ನಂತರ ಅವರು ತಮ್ಮ ಪತಿಗೆ ಕರೆ ಮಾಡಿ ಕ್ಷೇಮ ಸಮಾಚಾರ ತಿಳಿಸಿದರು. ಅವರ ಪತಿ ಅವರ ಬಗ್ಗೆ ತೋರುತ್ತಿದ್ದ ಕಾಳಜಿಯನ್ನು ನೋಡಿ ನನಗೆ ಅವರ ಸಂಸಾರದ ಬಗ್ಗೆ ಗೌರವ ಮೂಡಿತು. ಬಸ್ಸಿಗೆ ಮರಳಿದ ನಂತರವೂ ನಮ್ಮ ಮಾತು ಮುಂದುವರಿಯಿತು. ಅವರು ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಕೇಳಿದರು. "ನಿಮಗೆ ಗರ್ಲ್ಫ್ರೆಂಡ್ ಇರಬೇಕಲ್ಲ?" ಎಂದು ಕೇಳಿದಾಗ ನಗುನಗುತ್ತಲೇ, "ಸದ್ಯಕ್ಕೆ ನಾನು ಸಿಂಗಲ್" ಎಂದು ಉತ್ತರಿಸಿದೆ. ರಾತ್ರಿ ದಟ್ಟವಾಗುತ್ತಿದ್ದಂತೆ ಚಳಿಯೂ ಹೆಚ್ಚಾಗತೊಡಗಿತು. ಕಾವ್ಯ ಅವರ ಬಳಿ ಹೊದಿಕೆ ಇತ್ತು. ಆದರೆ ನಾನು ಯಾವುದನ್ನೂ ತಂದಿರಲಿಲ್ಲ. ಚಳಿಯಿಂದ ನಾನು ನಡುಗುತ್ತಿರುವುದನ್ನು ಕಂಡು ಅವರು ಮರುಕಪಟ್ಟರು. "ಅಮಿತ್, ಹೀಗೆ ಚಳಿಯಲ್ಲಿ ಕುಳಿತರೆ ಆರೋಗ್ಯ ಕೆಡುತ್ತದೆ. ಈ ಹೊದಿಕೆ ದೊಡ್ಡದಿದೆ, ಇಬ್ಬರೂ ಹಂಚಿಕೊಳ್ಳೋಣ" ಎಂದು ಕರೆದರು. ಮೊದಲು ನಾನು ಸಂಕೋಚಪಟ್ಟರು. ಅವರ ಒತ್ತಾಯಕ್ಕೆ ಮಣಿದು ಹೊದಿಕೆಯ ಒಳಗೆ ಹೋದೆವು. ಆ ಬೆಚ್ಚನೆಯ ವಾತಾವರಣದಲ್ಲಿ ನಾವಿಬ್ಬರೂ ತುಂಬಾ ಹತ್ತಿರ ಕುಳಿತಿದ್ದೆವು. ಆ ಕ್ಷಣದಲ್ಲಿ ನಮ್ಮ ನಡುವಿನ ಸ್ನೇಹ ಇನ್ನಷ್ಟು ಗಾಢವಾಯಿತು. ಇಬ್ಬರಿಗೂ ನಿದ್ದೆ ಬರುತ್ತಿರಲಿಲ್ಲ. ನಾವು ಒಂದು ರೊಮ್ಯಾಂಟಿಕ್ ಚಲನಚಿತ್ರವನ್ನು ನೋಡಲಾರಂಭಿಸಿದೆವು. ಚಿತ್ರದ ದೃಶ್ಯಗಳು ನಮ್ಮ ಮನಸ್ಸಿನ ಭಾವನೆಗಳನ್ನು ಕೆರಳಿಸುತ್ತಿದ್ದವು. ಕತ್ತಲೆಯಲ್ಲಿ ಆ ಹೊದಿಕೆಯ ಮರೆಯಲ್ಲಿ ನಮ್ಮ ಕೈಗಳು ಪರಸ್ಪರ ಸ್ಪರ್ಶಿಸಿದವು. ಆ ಸ್ಪರ್ಶದಲ್ಲಿ ಒಂದು ರೀತಿಯ ಸೆಳೆತವಿತ್ತು. ನಾವಿಬ್ಬರೂ ಒಬ್ಬರನ್ನೊಬ್ಬರು ನೋಡುತ್ತಾ ಭಾವೋದ್ವೇಗಕ್ಕೆ ಒಳಗಾದೆವು. ಆ ರಾತ್ರಿ ನಾವಿಬ್ಬರೂ ಪರಸ್ಪರರ ಸಾಮೀಪ್ಯವನ್ನು ಆನಂದಿಸಿದೆವು. ಮೌನವಾಗಿಯೇ ನಮ್ಮ ಭಾವನೆಗಳನ್ನು ಹಂಚಿಕೊಂಡೆವು. ಆ ಕೆಲವು ಗಂಟೆಗಳು ನಮ್ಮಿಬ್ಬರ ಜೀವನದ ಅತ್ಯಂತ ಸ್ಮರಣೀಯ ಕ್ಷಣಗಳಾಗಿದ್ದವು. ಬೆಳಗಿನ ಜಾವ 5 ಗಂಟೆಯ ಸುಮಾರಿಗೆ ಪ್ರಯಾಣಿಕರು ಎಚ್ಚರಗೊಳ್ಳತೊಡಗಿದರು. ನಾವು ನಿಧಾನವಾಗಿ ದೂರ ಸರಿದು ಕುಳಿತೆವು. ಕಾವ್ಯ ಅವರ ಮುಖದಲ್ಲಿ ಒಂದು ರೀತಿಯ ತೃಪ್ತಿಯ ನಗು ಇತ್ತು.
ಬೆಳಗ್ಗೆ 10 ಗಂಟೆಗೆ ಬಸ್ ಮುಂಬೈ ತಲುಪಿತು. ಆದರೆ ನಮ್ಮ ಪ್ರಯಾಣ ಅಲ್ಲಿಗೆ ಮುಗಿಯಲಿಲ್ಲ. ನಾನು ಮೊದಲೇ ಬುಕ್ ಮಾಡಿದ್ದ ಹೋಟೆಲ್ಗೆ ಅವರು ಬರಲು ಒಪ್ಪಿದರು. ಆ ಪೂರ್ತಿ ದಿನ ಮತ್ತು ಒಂದು ರಾತ್ರಿ ನಾವು ಒಟ್ಟಿಗೆ ಕಳೆದವು. ಪರಸ್ಪರರ ಕಷ್ಟ ಸುಖಗಳನ್ನು ಹಂಚಿಕೊಂಡೆವು. ಮರುದಿನ ಬೆಳಗ್ಗೆ ಅವರು ತಮ್ಮ ಮನೆಗೆ ತೆರಳಿದರು. ಆನಂತರ ನಾವು ಮತ್ತೆಂದೂ ಭೇಟಿಯಾಗಲಿಲ್ಲ. ಜೀವನ ಅನಿರೀಕ್ಷಿತ ತಿರುವುಗಳಿಂದ ಕೂಡಿದೆ. ಆ ಒಂದು ಪ್ರಯಾಣ ನನಗೆ ಸ್ನೇಹ ಮತ್ತು ಪ್ರೀತಿಯ ಹೊಸ ಪಾಠ ಕಲಿಸಿತು. ಈ ಕಥೆ ನಿಮಗಿಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.